ಗುರುಜಿ, ನೀವು ಹೇಳ್ತಿದ್ರಿ ಹರಿನಾಮವನ್ನ ಹಾಕೋದ್ರಲ್ಲೂ ಬಹಳಷ್ಟು ವಿಧ ಇದೆ. ಬಹುಶಃ ನೀವು ಹೇಳ್ದಂತೆ ರಾಮಾನುಜಾಚಾರ್ಯರು ನಾವೆಲ್ಲರೂ ಒಂದೇ ಅಂತ ಸಾರೋದಕ್ಕೋಸ್ಕರ ಎಲ್ಲರಿಗೂ ಈ ತರ ನಾಮವನ್ನ ಹಾಕ್ತಿದ್ರು ಅಂತ ಭಾವಿಸಬಹುದಲ್ವೇ ಗುರುಜಿ? ನಿಜ. ಅಂದ್ರೆ ಆ ಕಾಲದಲ್ಲಿ ಒಂದು ಸಲಿ ನೆನೆಸ್ಕೋಬಹುದು. ಅಂದ್ರೆ ಇದೆಲ್ಲ ಒಂದು ರೀತಿಯಾದ ಕನ್ವರ್ಷನ್. ಅಂದ್ರೆ ಆ ಕಾಲದಲ್ಲೇ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಕಡೆ ಸೆಳೆಯೋಕ್ಕೆ ಒಂದು ಮಾರ್ಗ. ಬಸವಣ್ಣವರು ಎಲ್ಲರಿಗೂ ಪಟ್ಟೆಯನ್ನು ಬಳೆದಿಲ್ವೇ? ಬಹಳ ವಿಶೇಷ. ಲಿಂಗಧಾರಣೆಯನ್ನು ಮಾಡಿಲ್ವೇ? ಇಡೀ ಜಗತ್ತಿನಲ್ಲಿ ಆವತ್ತಿನ ಕಾಲದಲ್ಲಿ ಇದೆಲ್ಲ ನಡೀತು. ಅಂದರೆ ಒಂದೇ ರೀತಿಯಾದ ಭಾವನೆ, ಒಂದೇ ರೀತಿಯಾದ ಒಂದು ಉತ್ಸಾಹ ಎಲ್ಲರಲ್ಲೂ ಇರಲಿ, ಭಗವಂತನ ಹತ್ರ ನಾನು ಹೇಗೆ ಹೋಗ್ತಿದ್ದೀನೋ ನೀವು ಹಾಗೆ ಬರಲಿ ಅಂತ ಇದೆಲ್ಲ ಆ ಕಾಲದಲ್ಲಿ ಒಂದು ರೆವಲ್ಯೂಷನ್. ಈ ಥರ ಆದಾಗ ಈ ನಾಮಗಳಲ್ಲಿ ಯು ನಾಮ ಅಂದರೆ ನೀರಲ್ಲಿ ತಂದಾಗ ಯು ನಾಮ ಅಂತ ಕರಿತೀವಿ. ಯಾಕೆ ಅಂದರೆ ಮೊಸಳೆ ಯುಕಾರ ಅಂದರೆ ಯು ಶೇಪಲ್ಲಿದ್ದಾಗ ಅದು ದೋಣಿ ಅಂತ. ಸರಿ, ದೋಣಿ ಆಕಾರದಲ್ಲಿ ಅದು ಯು ನಾಮ. ವಡಕಲ ನಾಮ ಅಂದರೆ ವಿ ನಾಮ, ತೆಂಗಲ ನಾಮ ಅಂದರೆ ಪರಿಪೂರ್ಣವಾಗಿ ಯು ನಾಮ. ಇದೆರಡನ್ನೂ ನೋಡಿ ಮಾಡಿದಾಗ ಅವರಿಗೆ ಒಂದು ತೆಂಗಲ ನಾಮ. ಇವತ್ತಿಗೂ ಎಷ್ಟೋ ಜನ ಪರಿವರ್ತನೆಯಾಗಿ ಅಲ್ಲಿಂದ ಮಾಂಸಾಹಾರವನ್ನು ತ್ಯಜಿಸಿ ಅವರೆಲ್ಲ ರಾಮಾನುಜಾಚಾರ್ಯ ಶಿಷ್ಯರಾಗಿ ಇವತ್ತಿನ ಸಹ ಎಲ್ಲ ಬ್ರಾಹ್ಮಣೋತ್ತಮನಾದರು. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬನಿಗೂ ಬ್ರಾಹ್ಮಣನಾಗೋ ಯೋಗ್ಯತೆ ಪ್ರತಿಯೊಬ್ಬನು ಸಂಪಾದನೆ ಮಾಡಬಹುದು. ದೇವರ ಹತ್ರ ಹೋದಾಗ ಈ ರೀತಿಯಾಗಿ ನಾಮ ಹಾಕ್ಕೊಂಡಲ್ಲ, ನಿಮ್ಮ ಕೈಂಕರ್ಯ, ನಿಮ್ಮ ತ್ಯಾಗ ಏನಿದೆ ಅನ್ನೋದು ಬಹಳ ಚೆನ್ನ. ಅದಕ್ಕೆ ದಿವ್ಯ ಹೇಳಿದ ಹಾಗೆ ಹರಿನಾಮ ಆಗೋಯ್ತು ಇದೆಲ್ಲ. ಆಗ ನೋಡಿ, ಎಲ್ಲ ಭಗವಂತನ ಕೃಪಾ ಕಟಾಕ್ಷಲಿ ಹರಿಯ ನಾಮವನ್ನು ಹಾಕಿರ್ತಕ್ಕಂಥ ಅಷ್ಟೂ ಜನ ಹರಿ ಅಂತ ಹೇಳ್ತಾರೆ. ಆ ಸ್ಮರಣೆಯನ್ನು ಮಾಡ್ಕೊಳ್ಳೋ ಶ್ರಾವಣ ಮಾಸ ಬಹಳ ಮುಖ್ಯ. ಇಂಥ ಒಂದು ಶ್ರಾವಣ ಮಾಸದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಪ್ರತಿಯೊಬ್ಬನು ಆ ದೋಣಿಯಲ್ಲಿ ಸಾಕ್ತಾ ಬಂದರು. ಆ ಮೀನು ಬೆಸ್ತರಾಗಿರ್ತಕ್ಕಂಥವ್ರಿಗೆ ಒಂದು ವಿಶೇಷ ನೀರನ್ನು ಸಲ್ಲಿಸಿದ್ರು. ಭಗವಂತನಿಗೆ ಈ ರೀತಿಯಾದಾಗ ಹೂ ಕೊಟ್ಟವನು, ನೀರು ಕೊಟ್ಟವನು, ಮಂತ್ರವನ್ನು ಹೇಳೋದವನು, ಉಪಚಾರವನ್ನು ಮಾಡಿದವನು, ಅಲಂಕಾರ ಮಾಡಿದವನು, ನಾನಾ ರೀತಿಯಾದ ವರ್ಗದವರು. ಅಂದರೆ ಭಗವಂತನ ಸೇವೆ ಈ ಶ್ರಾವಣ ಮಾಸದಲ್ಲಿ ಎಲ್ಲರೂ ಮಾಡಬಹುದು, ಭಾಳ ಮುಖ್ಯ. ಅದಕ್ಕೆ ಇಂಥ ಶ್ರಾವಣ ಮಾಸದಲ್ಲಿ ಅಯ್ಯೋ ನಾವಾದರೂ ಭಗವಂತನ ಹತ್ರ ಹೋಗೋಣ, ಶ್ರಾವಣ ಮಾಸದಲ್ಲಿ ಭಾಳ ವಿಶೇಷ ಅಂತಪ್ಪ, ಹೋಗೋಣ ನಡೀರಿ ಹಾಗೆ ಹೇಳಿ ಅಂತೇಳಿ ಎಲ್ಲರೂ ಶ್ರಾವಣ ಮಾಸಕ್ಕೆ ಪ್ರತಿಯೊಬ್ಬರೂ ಮಾಂಸಾಹಾರವನ್ನು ತ್ಯಾಗ ಮಾಡಿದ್ರು. ಅಲ್ಲಿಂದ ಇವತ್ತಿನವರೆಗೂ ಯಾರ ಮನೇಲಿ ನೋಡಿ, ಯಾರು ಬೇಕಾದರೂ ತಿಂತಾ ಇರ್ತಕೊಂಡು ಕೂಡ ಶ್ರಾವಣ ಮಾಸ ನಾವು ತಿನ್ನಲ್ಲ ಅಂತಾರೆ. ಆದರೆ ಕಳ್ಳ ಕಾಟ ಮಾಡ್ತಕ್ಕಂಥ, ಕಂಡು ಮುಚ್ಚು ಮಾಡ್ತಕ್ಕಂಥ ಮಕ್ಕಳಿದಾರಲ್ಲ, ತಂದೆಂದ್ರಿದ್ದಾರೆ ಒಂದಷ್ಟು ಜನ. ಹೆಂಡತಿ ಪಾಪ ವ್ರತ ಮಾಡ್ತಿರ್ತಾಳೆ, ಇವನು ಹೋಗಿ ಲಕ್ಷಣವಾಗಿ ಮೀನು ತಿನ್ಕೊಂಬಂದ್ಬಿಡೋದು. ವಾಸನೆ ಏನ್ರಿ ತಿಂದ್ರಾ, ನಿಮ್ಮ ಯೋಗ್ಯತೆಗಷ್ಟು. ನಾನು ಶ್ರಾವಣ ಮಾಸ ತಿನ್ನಲ್ಲ ಮನೇಲಿ ಮಾಡೋದು ಅಂದರೆ ಸುಮ್ಮನೆ ಮುಚ್ಕೊಂಡು ಕೂತ್ಕೊಳ್ಳೆ, ನಾನು ಹೆಂಗೋ ತಿನ್ಕೊಂಬಂದೆ, ಫ್ರೆಂಡ್ ಪಾರ್ಟಿ ಕರೆದಿದ್ದ ಹೋಗಿದ್ದೆ, ಏನು ತ್ಯಾಗ ಮಾಡಿಲ್ಲ. ಅಲ್ಲಿಗೇನಾಯ್ತು, ಶನಿ ವಕ್ರಿಸ್ದ ನಿಮ್ಮ ಶ್ರಾವಣ ಮಾಸಕ್ಕೆ. ಅದಕ್ಕೆ ಶನಿವಾರದಂದೋ ಶ್ರಾವಣ ಮಾಸ ಅಂದಾಗ ಶನೇಶ್ವರ ತಗೊಂತಾನೆ ಕೈಯಲ್ಲಿ ಬೆತ್ತ, ನಾನು ಪೂಜೆ ಮಾಡೋ ನಾರಾಯಣನಿಗೆ ನೀನು ಕದ್ದು ಮುಚ್ಚಿ ಮಾಂಸಾರ ತಿಂತೀಯ ನನ್ನ ಮಗನೇ, ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೆ. ಹೇಗೆ? ಮಗಳನ್ನ ಆಕ್ಸಿಡೆಂಟಲ್ಲಿ ದೂರ ಗಾಡಿ ಬಿಡಿಸ್ಬೋದು, ಅಥವಾ ಅಗ್ನಿ ಅಂತ ಯಾವ್ದಾದ್ರು ಎಲೆಕ್ಟ್ರಿಕ್ ಶಾಕ್ ಕೊಡಿಸ್ಬೋದು, ಇಲ್ಲ ಯಾವ ಕಾಲಕ್ಕೂ ದುಪ್ಪಟ್ಟ ಹಾಗೆ ಇಟ್ಕೊಂಡಿದ್ದಾಗ ಪಗ್ ಅಂತ ಅಂಟಿಸ್ಕೊಂಡ್ಬಿಡ್ಬೋದು. ಏನೇ ಆಯಿತು ಅಂದರೆ ನೋಡಿ, ಇವತ್ತು ಜಾರ್ ಬಿದ್ದೆ ಢವಾರ್ ಅಂತ ಬೇಕು ನಿನಗೆ, ತಿನ್ಕೊಂಬಂದೆ ಅವತ್ತು ನೆನ್ನೆ ದಿವಸ ಶ್ರಾವಣ ಮಾಸ ನಾನು ವ್ರತ ಮಾಡ್ತಿದ್ದಾಗ ಅಟ್ಲೀಸ್ಟ್ 5 ವಾರ ನೀನು ಯೋಗ್ಯತೆಗೆ ಒಂದು ತಿಂಗಳು ಪೂರ್ತಿ ಮುಚ್ಕೊಂಡಿದ್ದಿದ್ರೆ. ಅದಕ್ಕೆ ಹೇಳೋದು, ಶ್ರಾವಣ ಮಾಸದಲ್ಲಿ ಅಟ್ಲೀಸ್ಟ್ ಪ್ರಯತ್ನ ಪಟ್ಟು ತಿಂದೇ ಇರಿ. ಅಂದರೆ ಅಯ್ಯೋ ನಿಮ್ಮ ಗುರುಗಳಿದಾರಲ್ಲ ಟಿ ವಿಯಲ್ಲಿ ಹೇಳ್ಕೊಂಡು ಕೂತ್ಕೊತಾರೆ, ಎಲ್ಲರನ್ನೂ ಮಾಂಸ ಬಿಡಿಸೋದಲ್ಲೇ ಯೋಚನೆ ಮಾಡ್ತಾರೆ ಅನ್ನೋ ಬೈಕೊಳ್ಳೋ ಜನ ಇದ್ದಾರೆ. ನಿಜ, ಏನು ಮಾಡೋದು, ನಿಮ್ಮ ಹಣೆ ಬರ ನೀವೇ ಅನುಭವಿಸ್ಬೇಕು. ಹೇಳುವಾಗ ಹೇಳಬೇಕು, ಧರ್ಮ ಹೀಗೆ ಇದೆ ಅಂತ ಹೇಳಬೇಕು. ಇಷ್ಟ ಇದ್ದವರು ಸ್ವೀಕರಿಸ್ಬೋದು, ಬಿಟ್ಟವ್ರು ಬಿಡ್ಬೋದು, ಅದಕ್ಕೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಧರ್ಮೋ ರಕ್ಷತಿ ರಕ್ಷಿತಃ. ಆ ಧರ್ಮದಲ್ಲಿ ಪರಿಪಾಲನೆ ಮಾಡ್ಕೊಂಡವನಿಗೆ ರಕ್ಷಣೆ ಸಿಗತ್ತೆ, ಇಲ್ದಿದ್ದವನಿಗೆ ಮೇಲಿಂದ ಕೆಳಗಡೆ ಬೀಳಕ್ಕೆ ಅವಕಾಶ ಭಾಳ ಚೆನ್ನಾಗಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ನಾವೆಲ್ಲ ದೊಡ್ಡವರಾಗೋವರೆಗೂ, ದೊಡ್ಡ ಹುಡುಗರಾದರೂ ಸಹ SLC ಇರಲಿ, ನಾವು PUC ಹೋಗೋವರೆಗೂ ಕೂಡ ಆ ಭಿಕ್ಷೆನೇ ಎತ್ತಿದ್ವಿ. ಎಷ್ಟೋ ಜನ ಸಂಕೋಚ ಪಡ್ತಾರೆ, ಅಯ್ಯೋ ಹೋಗಮ್ಮ, ಚಿಕ್ಕ ವಯಸ್ಸಲ್ಲೇನೋ ನಾಮ ಹಾಕೊಂಡು ಹೋಗಿದ್ದೆ, ಇವ್ರ ಮನೆಗೆ ಭಿಕ್ಷೆ ಬಿಡೋಕ್ಕೆ ಅಸಹ್ಯ, ಏನು ಮನೆ ಭಿಕ್ಷೆ ಬೇಡ್ತಾ ಇಲ್ಲ ನೀನು. ಆ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಆ ಗೋವಿಂದ ಅಂತ ಹೇಳಿ ಆ ಮನೆಗೆ ಒಂದು 5 ಮನೆ, ಕನಿಷ್ಠ ಪಕ್ಷ 5 ಮನೆ ಅಂತ ಹೇಳ್ತೇವೆ, ಇಲ್ದರೆ 7 ಮನೆ ಅಂತೀವಿ, 7 ವೆಂಕಟೇಶ್ವರ ಅಂತೇಳಿ ಆ 7 ಬಾಗಿಲುಗಳ ತೆಗೀತಕ್ಕಂಥ ಅವನಿಗೆ ವೆಂಕಟೇಶ್ವರನಿಗೆ ಒಂದು ದ್ವಾರ. ಆ 7 ದ್ವಾರಗಳಿಗೆ ಹೋಗಿ ಅಮ್ಮ ತಾಯಿ ಅಂತ ಹೇಳಿ ಭಿಕ್ಷೆ ಏನು ಬಿಡಲ್ಲ, ಮನೆ ಒಳಗೆ ಲಕ್ಷಣ ಹೋಗಬೇಕು. ಗೊತ್ತಿದ್ದವ್ರ ಮನೆಗೆ ಅವ್ರಿಗೆಲ್ಲ ಹೇಳ್ಬಿಡ್ಬೇಕು, ನಾನು ಶನಿವಾರ ಬರ್ತಾ ಇದ್ದೀನಿ ವೈಕುಂಠ ಅಂಥೇಳಿ ಆ ನಾರಾಯಣ ಸ್ಮರಣೆಗೋಸ್ಕರ ಒಬ್ಬೊಬ್ಬರು ಮನೆ ಬಾಗಿಲು ತೆಗೆದಾಗ ಅವರು ಪಾಪ ಏನು ಯೋಚನೆ ಮಾಡಬೇಡ ಹಾಕ್ತೀನಿ ಅಂತಾರೆ. ಆ ಭಿಕ್ಷೆಯನ್ನು ಕೇಳಿಕೊಂಡು ಅದನ್ನು ತಂದು ಅನ್ನವನ್ನು ನೈವೇದ್ಯ ಮಾಡಿ ಆ ನೈವೇದ್ಯ ವರಹಸ್ವಾಮಿಗೆ ಸಲ್ಪಿಸಿದಾಗ ಶ್ರಾವಣ ಮಾಸದಲ್ಲಿ ಬಹಳ ಶ್ರೇಷ್ಠತೆ. ಶ್ರೀಮನ್ನಾರಾಯಣ ಕೂಡ ಭಿಕ್ಷೆ ಬೇಡಿದ್ದು ಅವನ ಕುಲದೇವರಿಗಾಗಿರೋದ್ರಿಂದ ನಾವುಗಳು ಇದೇ ರೀತಿ ಮಾಡಿದಾಗ ಮಕ್ಕಳಿಗೆ ಶ್ರೇಯಸ್ಸು, ಒಳ್ಳೆ ವಿದ್ಯೆ ಬರುತ್ತೆ.
ನಿಜವಾಗ್ಲೂ ಆರೋಗ್ಯ ಇರುತ್ತೆ. ಸ್ಕಿನ್ನು ಇಚ್ಚಿಂಗ್ ಅಲರ್ಜಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಅಂದರೆ ಶನಿವಾರ ಶನಿ ನೋಡಿ ಮಂದವಾಗಿ ಕೆಲವರಿಗೆಲ್ಲ ಏನಾಗಿರುತ್ತೆ ವೈಟ್ ಪ್ಯಾಚಸ್ ಇಲ್ಲ ತುಟಿಗೆ ಶುರು ಆಯಿತು, ಹಿಂದೆ ಶುರು ಆಯಿತು ಎಂದರೆಲ್ಲ ಇಂಥವರೆಲ್ಲ ಮಾಡಬೇಕು. ಈ ನಡುವೆ ಯಾರು ಮಾಡ್ತಿದ್ರಾ ಇನ್ಫೀರಿಯಾರಿಟಿ ನನ್ನ ಮಕ್ಕಳು ನಿಮಗೆಲ್ಲ ಎಲ್ಲೋ ಹೋಗಿ ಯಾರ್ದೋ ಮನೆಗೆ ಯಾಕೆ ನಿಂತ್ಕೋಬೇಕು ಅಂತ ಆ ರೀತಿ ಯಾರು ಭಾವಿಸಲ್ಲ. ಶ್ರಾವಣ ಮಾಸದಲ್ಲಿ ತಿಳ್ಕೊಳ್ಳಿ, ಪುಟಾಣಿ ಹುಡುಗರು 5 ವಯಸ್ಸಿಂದ ಪ್ರಾರಂಭಿಸ್ಬೇಕಿದನ್ನ. ಅಲ್ಲಿಂದ ಶುರುವಾಗಿ ಪಂಚೆ ಶಲ್ಯ ಲಕ್ಷ್ಮಣ ಹುಡ್ಕೊಂಡು ಆ ನಾಮನ್ನು ಹಾಕ್ಕೊಂಡು ಆ ಪಾತ್ರೆ ಮೇಲೂ ಆ ನಾಮ ಇದ್ದು ಅಲ್ಲಿರ್ತಕ್ಕಂಥ ಒಂದು ಬಟ್ಟೆಯಲ್ಲಿ ಅರ್ಶಿಣದ ಬಟ್ಟೆಯನ್ನು ಆದರೂ ಸರಿ, ಕೆಂಪು ಬಟ್ಟೆ ಆದರೂ ಸರಿ, ಗೋವಿಂದ ಅಂತ ನೀವು ಹೇಳಿ ಸ್ಮರಣೆಯನ್ನು ಮಾಡಿಕೊಂಡು ಆ ಪ್ರಸಾದವನ್ನು ಆಗಿರ್ತಕ್ಕಂಥ ಅಕ್ಕಿಯನ್ನು 1, 2, 3 ಯಾರ್ಯಾದರೂ ಸರಿ ನೀವು ಆ ಮನೆಗೆ ಬಂದವ್ರನ್ನ ಈ ರೀತಿ ನಾರಾಯಣ ಅಂತ ಹೇಳಿ ನೀವು ಆ ಅಕ್ಕಿಯನ್ನು ಹಾಕಿದಾಗ ಒಂದು ನಾಣ್ಯ 1 ರೂಪಾಯೋ 10 ರೂಪಾಯೋ ನಿಮ್ಮ ಯಥಾಶಕ್ತಿ ಅದರಲ್ಲೂ ಹಾಕಿ ಕಳಿಸಿದಾಗ ಅವ್ರ ಮನೆಯಲ್ಲಿ ಆ ನೈವೇದ್ಯವನ್ನು ನಾರಾಯಣನೇ ಸ್ವತಃ ಹೋಗಿ ವರಸ್ವಾಮಿ ಮಾಡ್ಕೊಂಡಾಗ ಶ್ರಾವಣ ಮಾಸ ಶ್ರೇಷ್ಠತೆ. ಇದರಲ್ಲಿ ಕಪಿ ಬರ್ತಾನಂತೆ. ಆಂಜನೇಯ ಯಾವಾಗ ಬರ್ತಾನೆ? 5ನೇ ವಾರಕ್ಕೆ ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಪ್ರಕಟವಾಗ್ತಾನೆ. ಅವನು ನಮಸ್ಕಾರ ಮಾಡಕ್ಕೆ ಬರ್ತಾನಂತೆ. ಯಾಕೆಂದರೆ ರಾಮನ ಕಾಲದಿಂದ ನಾನು ಚಿರಂಜೀವಿ ಆಗಿದ್ದೀನಿ. ನಾರಾಯಣ ಇಲ್ಲಿದ್ದಾನ? ಅಯ್ಯೋ ಶ್ರಾವಣ ಮಾಸಕ್ಕೆ ಎಲ್ಲಿದ್ದಾನೆ? ವರಾಹಸ್ವಾಮಿಗೆ ನಾನು ನಮಸ್ಕಾರ ಮಾಡಕ್ಕೆ ಬರ್ತೀನಿ ಅಂಥೇಳಿ ಆ ವರಾಹಸ್ವಾಮಿ ಅವತಾರದಲ್ಲಿ ನಮಸ್ಕಾರ ಮಾಡೋ ಆ ಯುಗದಿಂದ ವಕುಳಾದೇವಿಗೆ ಕುಲದೇವರಾಗಿರ್ತಕ್ಕಂಥ ನಾರಾಯಣನು ಕೊನೆಯ ಕಲಿಕಾಲಕ್ಕೆ ಶ್ರೀಮನ್ನಾರಾಯಣ ಆಗಿದ್ದಾಗ ಬಂದಾಗ ನಾನು ಸ್ವತಃ ನಮಸ್ಕಾರ ಮಾಡೋಕ್ಕೆ ಅಂತ ಆಂಜನೇಯ ಬರ್ತಾನೆ. ಆ ಕಪಿಶ್ರೇಷ್ಠವಾದ ಆಂಜನೇಯ ಬಂದಾಗ ಏನಾಗತ್ತೆ ನೀವು ಯೋಚನೆ ಮಾಡಬೇಕು, ನಾನು ಹೇಳಬೇಕು.